ನಮ್ಮ ಅಂಬೇಡ್ಕರ್ ಅವರು ಆಗ್ಲೇ ಹೇಳಿದ್ರು, ನಾನು ಎಷ್ಟೇ ಉತ್ತಮವಾಗಿ ಬರ್ದಿರೋ ಸಂವಿಧಾನನ ಆದ್ರೆ ಅದನ್ನ ಅನುಷ್ಠಾನಗೊಳಿಸೋರು ಕರಪ್ಟ್ ಆಗಿದ್ರೆ ಅಥವಾ ಕೆಟ್ಟವರಾಗಿದ್ರೆ ನಾನು ಬರ್ದಿರ್ತಕ್ಕಂತ ಒಂದು ಉತ್ತಮ ಸಂವಿಧಾನ ವಿಫಲವಾಗುತ್ತೆ ಅಂತ ಆಗ್ಲೇ ಹೇಳಿದ್ರು. ಸಂವಿಧಾನವು ನಮ್ಮ ದೇಶದ ಆತ್ಮ. ಸಂವಿಧಾನವು ನಮ್ಮ ದೇಶ ಯಾವ ರೀತಿ ನಡೆಸಬೇಕು, ನಾಗರಿಕರ ಹಕ್ಕುಗಳೇನು ಮತ್ತು ಸರ್ಕಾರದ ಕರ್ತವ್ಯಗಳೇನು ಎಂಬುದನ್ನೆಲ್ಲ ತಿಳಿಸುವ ಒಂದು ಮಹಾನ್ ಗ್ರಂಥವಾಗಿದೆ. ಭಾರತದ ಸಂವಿಧಾನ ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನಕ್ಕೆ ಪಾತ್ರವಾಗಿದೆ. 1,17,369 ಅಕ್ಷರಗಳಿದ್ದು 22 ಅಧ್ಯಾಯಗಳು, 448 ವಿಧಿಗಳು, 8 ಅನುಸೂಚಿಗಳನ್ನು ಒಳಗೊಂಡಿದೆ. ಇವಾಗ ಸಂವಿಧಾನ ಇರ್ಲಿಲ್ಲ ಅಂದ್ರೆ ನಾನು ಇಲ್ಲಿ ಬಂದು ನಿಮ್ ಮುಂದೆ ಭಾಷಣ ಮಾಡಕ್ ಆಗ್ತಿರ್ಲಿಲ್ಲ, ನೀವು ಮೇಡಮ್ ಬಂದು ಇಲ್ಲಿ ಜಡ್ಜ್ಮೆಂಟ್ ಮಾಡಕ್ ಆಗ್ತಿರ್ಲಿಲ್ಲ. ಶಿಕ್ಷಣ ಬಗ್ಗೆ ಹೇಳ್ಬೇಕಾದ್ರೆ ಅವ್ರು ಹೇಳ್ತಾರೆ, ಅವರು ಯಾವ ವ್ಯಕ್ತಿ ಓದು ಬರಹ ಕಲ್ತಿರೋನು ತನ್ನ ಸಮುದಾಯ ಜನನೆಗೆ ಮೂಢನಂಬಿಕೆ ಮತ್ತು ದೌರ್ಜನ್ಯ ಬಗ್ಗೆ ಹೇಳಿಲ್ಲ ಅಂದ್ರೆ ವ್ಯಕ್ತಿ ಇದ್ದು ಸತ್ತಂತೆ ಅಂತ. ಅಂಬೇಡ್ಕರ್ ಅವ್ರ ಪ್ರತಿಮೆಗಳು ನೋಡಿದರೆ ನೀವು, ಅವ್ರು ಎಷ್ಟು ಪ್ರತಿಮೆಗಳಿದಾವೆ ನಮ್ಮ ದೇಶದಲ್ಲೇ ಸುಮಾರು ಇವೆ ಅಪ್ಪ. ಅದೇ ಬೇರೆ ದೇಶದಲ್ಲೂ ಇದೆ. ಅಂದ್ರೆ ಅವರು ಎಷ್ಟು ಮಟ್ಟ ಓದ್ತಿದ್ರು ಅಂದ್ರೆ ಬೇರೆ ದೇಶದವರೆಲ್ಲ ಅವ್ರ ಪ್ರತಿಮೆ ಮಡಿಕೊಂಡು ಪೂಜಿಸಿದ್ದಾರೆ. ಈಗ ಅವ್ರ ವಿಚಾರಗಳನ್ನ ಅವರು ಅರ್ಥ ಕರ್ತಿದ್ದಾರೆ. ಅದ್ ನಮ್ಮ ದೇಶದಲ್ಲಿ ಏನಾಗ್ತಿದೆ, ಬರೀ ಪ್ರತಿಮೆಗಳೇ ಜಾಸ್ತಿ ಆಗ್ತಿದೆ ಅಷ್ಟೇ, ವಿಚಾರಗಳು ಕಡಿಮೆ ಆಗ್ತಿದ್ದೇವೆ. ಮೊದಲನೇದಾಗಿ ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ಸುಸಂದರ್ಭದಲ್ಲಿ ನಾನು ನಮ್ಮ ಸಂವಿಧಾನದ ಬಗ್ಗೆ ಒಂದು 4-5 ಮಾತನಾಡಲು ಇಷ್ಟಪಡ್ತೀನಿ. ನಮ್ಮ ಸಂವಿಧಾನ ಕೇವಲ ಕಾಗದ ಅಲ್ಲ, ಅದು ಒಂದು ಜೀವಂತ ಶಕ್ತಿ. ನಮ್ಮ ಸಂವಿಧಾನ ಕೇವಲ ಕಾನೂನಿನ ಪುಸ್ತಕಗಳಲ್ಲ, ಅದು 125 ಕೋಟಿ ಭಾರತೀಯರ ಕನಸುಗಳ ಸಂಕಲನ. ನಮ್ಮ ಹಿರಿಯರು ಕಷ್ಟಪಟ್ಟು ತಂದುಕೊಟ್ಟಿರುವಂತಹ ಸ್ವಾತಂತ್ರ್ಯದ ರಕ್ಷಕ, ನಮ್ಮೆಲ್ಲರ ಸಮಾನತೆಯ ಒಂದು ಕಾವಲುಗಾರ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ. ನಮ್ಮ ಸಂವಿಧಾನ 26 ನವೆಂಬರ್ 1949ರಲ್ಲಿ ಅಂಗೀಕರಿಸಲಾಯಿತು ಇದನ್ನ, ಮತ್ತು 26 ಜನವರಿ 1950ರಲ್ಲಿ ಇದನ್ನ ಜಾರಿಗೆ ತರಲಾಯಿತು. ನಮ್ಮ ಮಹಾನ್ ಸಂವಿಧಾನವನ್ನು ಬರೆಯಲು ಎಷ್ಟು ಸಮಯ ಹಿಡಿತು ಅಂದರೆ 2 ವರ್ಷ 11 ತಿಂಗಳು 18 ದಿನಗಳು. ಇಂತಹ ಒಂದು ಮಹಾನ್ ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಕೇವಲ ಕಾನೂನುಗಳನ್ನ ರಚಿಸಲಿಲ್ಲ, ಅವರು ಸಾಮಾಜಿಕ ನ್ಯಾಯ, ನೀತಿ ಮತ್ತು ಮಾನವನ ಗೌರವಗಳನ್ನು ರಚಿಸಿದ್ರು ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಮ್ಮ ಸಂವಿಧಾನ ಕೇವಲ ಜಾತಿ, ಮತ, ಪುರುಷರು, ಮಹಿಳೆಯರು ಇವ್ರು ಏನು ಭೇದ ಭಾವ ಮಾಡದೆ ಎಲ್ರಿಗೂ ಒಂದು ಸಮಾನ ಹಕ್ಕನ್ನು ದೊರಕಿಸಿಕೊಡುವಲ್ಲಿ ನಮ್ಮ ಸಂವಿಧಾನ ಒಂದು ಉತ್ತಮ ಕಾರ್ಯವನ್ನು ನಿರ್ವಹಿಸುತ್ತಾ ಬಂದಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಮ್ಮ ಅಂಬೇಡ್ಕರ್ ಅವರು ಆಗ್ಲೇ ಹೇಳಿದ್ರು, ನಾನು ಎಷ್ಟೇ ಉತ್ತಮವಾಗಿ ಬರ್ದಿರೋ ಸಂವಿಧಾನನ ಆದರೆ ಅದನ್ನ ಅನುಷ್ಠಾನಗೊಳಿಸೋರು ಕರಪ್ಟ್ ಆಗಿದ್ರೆ ಅಥವಾ ಕೆಟ್ಟವರಾಗಿದ್ರೆ ನಾನು ಬರೆದಿರ್ತಕ್ಕಂಥ ಒಂದು ಉತ್ತಮ ಸಂವಿಧಾನ ವಿಫಲವಾಗುತ್ತೆ ಅಂತ ಆಗ್ಲೇ ಹೇಳಿದ್ರು. ಅಂದರೆ ಅವರು ಆಗ್ಲೇ ಸಿಂಬಾಲಿಕ್ ಆಗಿ ಏನು ಹೇಳಿದ್ರು ಅಂದರೆ, ನಮ್ಮ ಸಂವಿಧಾನವನ್ನು ರಕ್ಷಿಸುವ ಕರ್ತವ್ಯ ಕೇವಲ ಸರ್ಕಾರದ್ದಲ್ಲ, ಅದು ನನ್ನದು, ನಿಮ್ಮದು, ನಮ್ಮೆಲ್ಲರದು ಅಂತ ಹೇಳಿದರು ಡಾಕ್ಟರ್ BR ಅಂಬೇಡ್ಕರ್ ಅವರು. ನಮ್ಮ ಸಂವಿಧಾನದ ಹೃದಯ ಭಾಗ ಎಂದರೆ ಪ್ರಸ್ತಾವನೆ, ಪ್ರಿಯಾಂಬಲ್ ಅಂತ ಹೇಳ್ತೀವಿ. ಇದು 5 ಮಹಾನ್ ಮೌಲ್ಯಗಳನ್ನು ಹೊತ್ತು ಬಂದಿದೆ: ಸಾರ್ವಭೌಮತ್ವ, ಧರ್ಮ ನಿರಪೇಕ್ಷತೆ, ಸಮಾಜವಾದ, ಗಣರಾಜ್ಯ ಮತ್ತು ಪ್ರಜಾಪ್ರಭುತ್ವ. ಈ 5 ಮಹಾನ್ ಮೌಲ್ಯಗಳು ನಮ್ಮ ಭಾರತವನ್ನು ಒಂದು ಸರಿದಾರಿಯಲ್ಲಿ ನಡೆಸಿಕೊಂಡು ಹೋಗುವಲ್ಲಿ ಒಂದು ಉತ್ತಮ ಕಾರ್ಯವನ್ನು ನಿರ್ವಹಿಸುತ್ತಾ ಬಂದಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಮ್ಮ ಸಂವಿಧಾನದಲ್ಲಿ 448 ಶೆಡ್ಯೂಲ್ಗಳು, 25 ಭಾಗಗಳು ಮತ್ತು 12 ಶೆಡ್ಯೂಲ್ಗಳಿವೆ ಮತ್ತು 448 ಆರ್ಟಿಕಲ್ಗಳಿವೆ. ಹೇಳೋಕೆ ಹೆಮ್ಮೆ ಆಗುತ್ತೆ. ಏನಪ್ಪ ಅಂದರೆ ನಮ್ಮ ಸಂವಿಧಾನ ಅತಿ ದೊಡ್ಡ ಲಿಖಿತ ಸಂವಿಧಾನವಾಗಿದೆ ಇಡೀ ಪ್ರಪಂಚದಲ್ಲಿ. ಇಂತಹ ಒಂದು ಸಂವಿಧಾನ ನಮ್ಮೆಲ್ಲರಿಗೂ ಮೂಲಭೂತ ಹಕ್ಕುಗಳನ್ನು ನೀಡಿದೆ, ಮೂಲಭೂತ ಕರ್ತವ್ಯಗಳನ್ನು ಜ್ಞಾಪಿಸ್ತಿದೆ. ಇದು ಏನು ಹೇಳ್ತಿದೆ ಅಂದರೆ, ನಮಗೆ ಹಕ್ಕುಗಳು ಮಾತ್ರ ಇದ್ದರೆ ಅದು ಸ್ವಾರ್ಥ ಆಗುತ್ತೆ, ಅದೇ ಹಕ್ಕುಗಳ ಜೊತೆ ನಮ್ಮ ಕರ್ತವ್ಯ ಸೇರಿದರೆ ಅದರಿಂದ ರಾಷ್ಟ್ರದ ನಿರ್ಮಾಣವಾಗುತ್ತೆ ಅಂತ ಸಿಂಬಾಲಿಕ್ ಆಗಿ ಹೇಳ್ತಾ ಇದೆ ಸ್ನೇಹಿತರೆ. ಈ ಒಂದು ಸಮಯದಲ್ಲಿ ನಾವು ನಮ್ಮನ್ನು ನಾವೇ ಪ್ರಶ್ನಿಸಿಕೊಳ್ಳಬೇಕು. ನನಗೆ ಹಕ್ಕು ಬೇಕು ಅಂತ ಕೇಳುವಷ್ಟು ಜೋರಾಗಿ ನಾವು ನಮ್ಮ ಕರ್ತವ್ಯಗಳನ್ನ ನಿರ್ವಹಿಸ್ತಾ ಇದ್ದೀವಿ ಅಂತ ನಮ್ಮನ್ನು ನಾವೇ ಪ್ರಶ್ನಿಸ್ಕೊಳ್ಬೇಕಾಗಿದೆ. ಕೊನೆಯದಾಗಿ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಸಂವಿಧಾನ ಒಂದು ದಾರಿದೀಪವಿದ್ದಂತೆ. ಅದು ದಾರಿಯನ್ನು ಮಾತ್ರ ತೋರಿಸುವಲ್ಲಿ ಒಂದು ಉತ್ತಮ ಪಾತ್ರವನ್ನು ನಿರ್ವಹಿಸುತ್ತೆ. ಆದರೆ ನಡಿಬೇಕಾದವ್ರು ಯಾರು? ನಾವು, ನೀವು, ನಾವೆಲ್ಲರೂ ನಡಿಬೇಕಾಗಿರೋರು. ಸಂವಿಧಾನ ಕೇವಲ ಪುಸ್ತಕಗಳಲ್ಲಿದ್ದರೆ ಅದು ಕೇವಲ ಕಾನೂನಾಗೆ ಉಳಿಯುತ್ತೆ. ಅದೇ ಸಂವಿಧಾನ ನಮ್ಮ ಜೀವನದಲ್ಲಿದ್ದರೆ ಅದು ಮುಂದೆ ಒಂದು ಕ್ರಾಂತಿ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಾವು ಯುವಕರು, ಇಂದಿನ ಯುವಕರು ನಾಳಿನ ಶಾಸಕರು, ನ್ಯಾಯಾಧೀಶರು, ಉತ್ತಮ ಭಾರತದ ನಾಗರಿಕರಾಗಬೇಕು ಅಂದ್ಕೊಂಡಿರ್ತೀವಿ. ಅದಕ್ಕೆ ನಮ್ಮ ಸಂವಿಧಾನ ಸುರಕ್ಷಿತವಾಗಿರಬೇಕು. ನಮ್ಮ ಸಂವಿಧಾನ ಸುರಕ್ಷಿತವಾಗಿದ್ದರೆ ನಮ್ಮ ಭಾರತ ಸುರಕ್ಷಿತವಾಗಿರುತ್ತೆ. ನಮ್ಮ ಭಾರತ ಸುರಕ್ಷಿತವಾಗಿದ್ದರೆ ನಮ್ಮೆಲ್ಲರ ಕನಸುಗಳು ಈಡೇರೇ ಇರುತ್ತೆ, ನನ್ನ ಸಾಗೆ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಜೈ ಕರ್ನಾಟಕ ಮಾತೆ, ಜೈ ಭೀಮ್. ಸಂವಿಧಾನವು ನಮ್ಮ ದೇಶದ ಆತ್ಮ.
ಸಂವಿಧಾನವು ನಮ್ಮ ದೇಶ ಯಾವ ರೀತಿ ನಡೆಸಬೇಕು, ನಾಗರಿಕರ ಹಕ್ಕುಗಳೇನು ಮತ್ತು ಸರ್ಕಾರದ ಕರ್ತವ್ಯಗಳೇನು ಎಂಬುದನ್ನೆಲ್ಲ ತಿಳಿಸುವ ಒಂದು ಮಹಾನ್ ಗ್ರಂಥವಾಗಿದೆ. 1947ರಲ್ಲಿ ಭಾರತವು ಸ್ವಾತಂತ್ರ್ಯ ಪಡೆದ ನಂತರ ಭಾರತಕ್ಕೆ ಒಂದು ದೃಢ ಮಾರ್ಗಸೂಚಿ ಬೇಕಿತ್ತು. ಆ ಸಮಯದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು 1950 ಜನವರಿ 6ರಂದು ನಮ್ಮ ಸಂವಿಧಾನವನ್ನು ಜಾರಿಗೆ ತಂದರು. ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಇನ್ನಿತರೆ ಮಹಾನ್ ನಾಯಕರು ಸೇರಿ 2 ವರ್ಷ 11 ತಿಂಗಳು 17 ದಿನಗಳ ಕಾಲ ಪರಿಶ್ರಮ ಪಟ್ಟು ನಮ್ಮ ಸಂವಿಧಾನವನ್ನು ರಚಿಸಿದರು. ಈ ದಿನವನ್ನು ನಾವು ಗಣರಾಜ್ಯ ದಿನ ಎಂದು ಆಚರಿಸುತ್ತಿದ್ದೇವೆ. ಭಾರತದಲ್ಲಿ ಎಲ್ಲರೂ ಸಮಾನರು. ಯಾರಿಗೂ ಜಾತಿ, ಧರ್ಮ, ಭೇದ ಭಾವ, ಲಿಂಗದ ಆಧಾರದ ಮೇಲೆ ನಾವು ಭೇದ ಭಾವ ಮಾಡಬಾರದು. ವಿದ್ಯಾರ್ಥಿಗಳಾದ ನಮಗೆ ಇದು ತುಂಬಾ ಮುಖ್ಯ. ತರಗತಿಯಲ್ಲಿ ನಾವು ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು, ಯಾರನ್ನು ತಿರಸ್ಕರಿಸಬಾರದು. ಇದೇ ನಮ್ಮ ಸಂವಿಧಾನದ ನಿಜವಾದ ಆತ್ಮ. ಭಾರತೀಯ ನಾಗರಿಕರಿಗೆ ಕೆಲವು ಮುಖ್ಯ ಹಕ್ಕುಗಳಿವೆ. ಈ ಹಕ್ಕುಗಳೆಂದರೆ ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಧರ್ಮ ಸ್ವಾತಂತ್ರ್ಯದ ಹಕ್ಕು ಮತ್ತು ಶಿಕ್ಷಣದ ಹಕ್ಕು. ಸ್ವಾತಂತ್ರ್ಯದ ಹಕ್ಕು, ಭಾರತದಲ್ಲಿ ಎಲ್ಲರೂ ಸಮಾನರು. ಎಲ್ಲರೂ ಮುಕ್ತವಾಗಿ ಮಾತನಾಡಬಹುದು, ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು. ಧರ್ಮ ಸ್ವಾತಂತ್ರ್ಯದ ಹಕ್ಕು, ನಾವು ನಮ್ಮ ಇಷ್ಟವಾದ ಧರ್ಮವನ್ನು ಅನುಸರಿಸಬಹುದು. ಭಾರತವು ಧರ್ಮ ನಿರಪೇಕ್ಷ ದೇಶವಾಗಿದೆ. ಶಿಕ್ಷಣದ ಹಕ್ಕು, ನಾವು ಮುಕ್ತವಾಗಿ ಶಿಕ್ಷಣವನ್ನು ಪಡೆಯಬಹುದು. 6ರಿಂದ 14ನೇ ವಯಸ್ಸಿನ ಮಕ್ಕಳಿಗೆಲ್ಲರಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ದೊರಕಬೇಕು. ಒಂದು ಸಮಾಜ ಒಳ್ಳೆಯ ರೀತಿ ನಡೆಯಬೇಕು ಅಂದರೆ ಆ ಸಮಾಜದಲ್ಲಿ ಕೇವಲ ಹಕ್ಕುಗಳು ಇದ್ದರೆ ಮಾತ್ರ ಸಾಲದು, ಆ ಸಮಾಜದಲ್ಲಿ ಕರ್ತವ್ಯಗಳು ಕೂಡ ಇದ್ದರೆ ಒಂದು ಸಮಾಜ ಒಳ್ಳೆಯ ರೀತಿಯಲ್ಲಿ ನಡೆಯಲು ಸಾಧ್ಯ. ನಾವು ನೀವೆಲ್ಲರೂ ಸೇರಿ ಒಂದು ಪ್ರತಿಜ್ಞೆ ಮಾಡೋಣ. ನಾನು ಒಂದು ಒಳ್ಳೆಯ ನಾಗರಿಕನಾಗುತ್ತೇನೆ. ನಾನು ನನ್ನ ಕರ್ತವ್ಯಗಳನ್ನು ನಿಷ್ಠೆಯಿಂದ ಪಾಲಿಸುತ್ತೇನೆ. ನಾನು ನನ್ನ ಹಕ್ಕುಗಳನ್ನು ಒಳ್ಳೆಯ ರೀತಿಯಲ್ಲಿ ಪಾಲಿಸುತ್ತೇನೆ. ನಾನು ನನ್ನ ದೇಶವನ್ನು ಪ್ರೀತಿಸುತ್ತೇನೆ ಎಂದು ಇಂದು ಪ್ರತಿಜ್ಞೆ ಮಾಡಿ ಅದನ್ನು ಅನುಸರಿಸಿದರೆ ನಮ್ಮ ದೇಶವು ಒಂದು ಒಳ್ಳೆಯ ದೇಶವಾಗುತ್ತದೆ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಸಂವಿಧಾನ ಎಂದರೆ ಮೂಲಭೂತ ಹಕ್ಕುಗಳು, ನಿಯಮಗಳು, ಕಾನೂನಿನ ಮೂಲಕ ಒಂದು ಸಂಸ್ಥೆಯನ್ನು ಅಥವಾ ಒಂದು ದೇಶವನ್ನು ಆಳುವುದಕ್ಕೆ ನಾವು ಸಂವಿಧಾನ ಅಂತ ಕರಿತೀವಿ. ಮೊದಲನೇದಾಗಿ ಈ ಸಂವಿಧಾನ ಅನ್ನೋದು ಹೇಗೆ ಹುಟ್ಕೊಳ್ತು ಅಂತಂದರೆ 1921ರಲ್ಲಿ INC ಅಂದರೆ ಕಾಂಗ್ರೆಸ್ ಅವರು ನಮ್ಮ ದೇಶವನ್ನು ನಡೆಸೋದಕ್ಕೆ ಒಂದು ಸಂವಿಧಾನ ಬೇಕು ಅಂತ ಕ್ಯಾಬಿನೆಟಲ್ಲಿ ಹೇಳ್ತಾರೆ. ಆದರೆ ನಮಗಿನ್ನೂ ಸ್ವಾತಂತ್ರ್ಯ ಸಿಕ್ಕಿರಲ್ಲ. ಅದನ್ನು ಮುಂದೆ ಹಾಕಿ ನಮಗೆ ಯಾವಾಗ ಆಗಸ್ಟ್ 15, 1947 ನಮಗೆ ಸ್ವಾತಂತ್ರ್ಯ ಸಿಗುತ್ತೋ ಆವಾಗ ಸಂವಿಧಾನ ರಚಿಸಬೇಕು ಅನ್ನೋದು ಗಟ್ಟಿಯಾಗುತ್ತೆ. ಆವಾಗ ಜವಾಹರ್ಲಾಲ್ ನೆಹರು ಅವರು ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಅಮೆರಿಕಾಗೆ ಹೋಗ್ಬಿಟ್ಟು ಕೇಳ್ತಾರೆ, ನಮಗೆ ಒಂದು ಸಂವಿಧಾನ ರಚಿಸ್ಕೊಡಿ ಅಂತ. ಆವಾಗ ಅಮೆರಿಕದವರು 3 ಜನನ ಕಳಿಸ್ಕೊಡ್ತಾರೆ. ಆದರೆ ಅವರು ಹೇಳಿದಂಥ ಸಂವಿಧಾನದ ಪೀಠಿಕೆ ನಮ್ಮ ಭಾರತದವರಿಗೆ ಇಷ್ಟ ಆಗದೆ ಅದನ್ನು ತಿರಸ್ಕರಿಸ್ತಾರೆ. ಆವಾಗ ಅಮೆರಿಕದವ್ರು ಹೇಳ್ತಾರೆ, ನಮ್ಮ ಹತ್ರ ಏನಕ್ಕೆ ಬರ್ತೀರಾ, ನಿಮ್ಮ ಭಾರತದಲ್ಲೇ ಇದ್ದಾರೆ, ಅವ್ರನ್ನ ಕೇಳಿ ಅವರೇ ನಿಮ್ಗೊಂದು ಹೊಸ ಸಂವಿಧಾನ ರಚಿಸ್ಕೊಡ್ತಾರೆ ಅಂತ ಹೇಳ್ತಾರೆ. ಆವಾಗ ಜವಾಹರ್ಲಾಲ್ ನೆಹರು ಅವರು ಕರಡು ಸಮಿತಿನ ರಚಿಸಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ಅಧ್ಯಕ್ಷರಾಗಿ ನೇಮಕ ಮಾಡ್ತಾರೆ. ಈ ಸಂವಿಧಾನದ ರಚಿಸೋ ದಿನಗಳು ಅಷ್ಟು ಸುಲಭವಾಗಿರಲಿಲ್ಲ. ಎಷ್ಟೋ ಜನ ವ್ಯಕ್ತಿಗಳು ಇಲ್ಲಿಗೆ 15 ಮಹಿಳೆಯರು, ಅದು ತುಂಬ ಜನ ಗಂಡು ಮಕ್ಕಳು ಸೇರ್ಕೋತಾರೆ. ಆದರೆ ತಮ್ಮ ವೈಯಕ್ತಿಕ ಕಾರಣಗಳನ್ನ ಹೇಳಿ ಹಿಂದೆ ಉಳಿದು ಬಿಡ್ತಾರೆ. ನಮ್ಮ ಕೈಲಿ ಆಗಲ್ಲ, ಸಂವಿಧಾನ ರಚಿಸೋಕ್ಕಾಗಲ್ಲ. ಕೊನೆ ತನಕ ನಿಂತಿದ್ದು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇದನ್ನು ರಚಿಸಬೇಕು, ಇದನ್ನು ನಾವು ಕಾಪಾಡಬೇಕು, ನಮ್ಮ ಭಾರತಕ್ಕೆ ಒಂದು ಸಂವಿಧಾನ ತಂದ್ಕೊಡ್ಬೇಕು ಅಂತ ನಿಂತಿದ್ದವರು ನಮ್ಮ ಡಾಕ್ಟರ್ BR ಅಂಬೇಡ್ಕರ್. ಅವ್ರಿಗೆ ಅನಾರೋಗ್ಯ ಇದ್ರೂ ನಿಂತ್ಕೊಂಡ್ರು. ಆವಾಗ 2 ವರ್ಷ 11 ತಿಂಗಳು 18 ದಿನಗಳನ್ನ ತಗೊಂಡು ಸುಮಾರು 50ಕ್ಕೂ ಹೆಚ್ಚು ದೇಶದ ಸಂವಿಧಾನವನ್ನು ಓದಿ ನಮಗೆ ಭಾರತದ ಸಂವಿಧಾನವನ್ನು ರಚಿಸ್ತಾನೆ. ಈ ನಮ್ಮ ಭಾರತದ ಸಂವಿಧಾನ ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನಕ್ಕೆ ಪಾತ್ರವಾಗಿದ್ದು 1,17,369 ಅಕ್ಷರಗಳಿದ್ದು 22 ಅಧ್ಯಾಯಗಳು, 448 ವಿಧಿಗಳು, 8 ಅನುಸೂಚಿಗಳನ್ನು ಒಳಗೊಂಡಿದೆ. ಇದನ್ನು ಬಿಹಾರಿ ನರೇನ್ ರೈಜದ್ ಅವರು ತಮ್ಮ ಸ್ವಂತ ಬರವಣಿಗೆಯಿಂದ ಬರೀತಾರೆ. ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಇದು ಸಿಗುತ್ತೆ. ಏನಕ್ಕಪ್ಪ ಈ ಸಂವಿಧಾನ ನಮ್ಗೆ ಏನು ಕೊಟ್ಟಿದೆ ಅಂತ ಹೇಳಿದ್ರೆ, ಇಷ್ಟು ಜನ ಇದ್ದೀರಾ, ಯಾರಾದರೂ ಹೇಳಿ ನಮ್ಮ ಸಂವಿಧಾನದಿಂದ ನಮಗೆ ಮೋಸ ಆಗಿದೆ, ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತ
ಯಾರು ಹೇಳಕ್ಕಾಗಲ್ಲ. ಯಾಕಂದ್ರೆ ಪುರುಷೋತ್ತಮ ಸಮಾಜನ ಕಿತ್ತು ಹಾಕಿ ಹೆಣ್ಮಕ್ಳು ಮುಂದೆ ಬರಬೇಕು. ಹೆಣ್ಮಕ್ಳು ಅಡುಗೆ ಮನೆಗೆ ಮಾತ್ರ ಸೀಮಿತ ಅಲ್ಲ, ಎಲ್ಲರೂ ಮುಂದೆ ಬಂದು ಮಾತಾಡಬೇಕು. ಎಲ್ಲರೂ ಬಾಲಕಿಯರ ಮೇಲುಗೈ ಅನ್ನೋದು ಇವಾಗ ನಮ್ಮ ಎಲ್ಲರಲ್ಲೂ ಇದೆ. ಏನಂತ ಅಂತಂದರೆ ಅಂದರೆ ಗಂಡ ಸತ್ತು ಹೋದರೆ ಹೆಣ್ಮಕ್ಳು ಹೊಸ ಸೀರೆಗಳನ್ನ ಉಡೋ ಹಾಗಿಲ್ಲ, ಎಲ್ಲರಿಗೂ ಊಟ ಮಾಡೋ ಹಾಗಿಲ್ಲ. ಆದರೆ ಗಂಡು ಮಕ್ಕಳಿಗೆ ಮಾತ್ರ ಇನ್ನೊಂದು ಮದುವೆ ಆಗ್ಬೋದು. ಯಾಕೆ ಈ ಥರ ಅಂತ ಮುಂದೆ ನಿಂತಿದ್ದು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಮುಂದೆ ನಿಂತು ನಮಗೆ ಹೆಣ್ಣು ಮಕ್ಕಳಿಗೆ ಹೊಸ ವಿಷಯವನ್ನು ತಂದುಕೊಟ್ಟಿದ್ದು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು. ಕೊನೆಯದಾಗಿ ಏನು ಹೇಳಬೇಕು ಅಂತಂದರೆ, ಪ್ರಜಾಪ್ರಭುತ್ವ ಭಾರತದಿಂದ ಸಂವಿಧಾನ ಅಲ್ಲ, ಸಂವಿಧಾನದಿಂದ ಪ್ರಭುತ್ವ ಭಾರತವಾಗಿದೆ. ಯಾಕಂತಂದರೆ ಇಲ್ಲಿ ಎಷ್ಟೋ ಜನ ಸ್ತ್ರೀಯರಿದ್ದಾರೆ. ಇವಾಗ ಸಂವಿಧಾನ ಇರಲಿಲ್ಲ ಅಂದರೆ ನಾನು ಇಲ್ಲಿ ಬಂದು ನಿಮ್ಮ ಮುಂದೆ ಭಾಷಣ ಮಾಡೋಕ್ಕಾಗ್ತಿರ್ಲಿಲ್ಲ, ನೀವು ಮೇಡಮ್ ಬಂದು ಇಲ್ಲಿ ಜಡ್ಜ್ಮೆಂಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ಭಾರತ ಸಂವಿಧಾನ ನಮಗೆ ಅದನ್ನು ಕೊಟ್ಟಿದೆ. ಅದನ್ನು ಕೊಟ್ಟಿದ್ದು ಡಾಕ್ಟರ್ BR ಅಂಬೇಡ್ಕರ್. 77 ವರ್ಷದ ಇತಿಹಾಸ ಇರೋದು ನಮ್ಮ ಭಾರತ ಸಂವಿಧಾನಕ್ಕೆ ಬಿಟ್ಟರೆ ಇನ್ಯಾವುದೂ ಅಲ್ಲ. ಎಷ್ಟೋ ದೇಶದ ಭಾರತ ಸಂವಿಧಾನ ಚೇಂಜ್ ಆಗಿದೆ, ಬಟ್ ಯಾವತ್ತೂ ಚೇಂಜ್ ಆಗದೆ ಉಳ್ಕೊಂಡಿರೋ ಸಂವಿಧಾನ ಅಂದರೆ ಅದು ನಮ್ಮ ಭಾರತ ಸಂವಿಧಾನ. ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನ ಆಗಿರೋದು ನಮ್ಮ ಭಾರತ ಸಂವಿಧಾನ. ಕೊನೆಯದಾಗಿ ನಾವು ಏನು ಹೇಳ್ತೀವಿ ಅಂತಂದರೆ, ಭಾರತ ಸಂವಿಧಾನದ ಮೌಲ್ಯಗಳನ್ನು ತಿಳ್ಕೊಂಡು ಅದನ್ನು ಗೌರವಿಸಬೇಕು. ಭಾರತ ಸಂವಿಧಾನ ಎಂದರೆ ದೇವಲೋಕದಲ್ಲಿ ಬರೆದಿರುವ ಪುಸ್ತಕವಲ್ಲ, ಅದು ಜನರಿಗಾಗಿ ಜನರ ನಡುವಿನ ಭಾರತದ ಕತೆ. ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ. ಇದನ್ನು ನೀಡಿದಂತಹ ಡಾಕ್ಟರ್ BR ಅಂಬೇಡ್ಕರ್ನ ನಾವು ಯಾವಾಗಲೂ ನೆನೆಸ್ಬೇಕು. ಜೈ ಕರ್ನಾಟಕ, ಜೈ ಭೀಮ್, ಜೈ ಸಂವಿಧಾನ. ಮೊದಲು ನಾನು ಸಂವಿಧಾನದ ಬಗ್ಗೆ ಮಾತಾಡೋಕ್ಕಿಂತ ಅವರು ಮೂಢನಂಬಿಕೆಗಳ ಬಗ್ಗೆ ಮತ್ತು ಶಿಕ್ಷಣದ ಬಗ್ಗೆ ಹೇಳ್ತಾರೆ ಅಂಬೇಡ್ಕರ್ ಅವರು. ಮೂಢನಂಬಿಕೆಗಳ ಬಗ್ಗೆ ದೇವರನ್ನ ಯಾರು ನಂಬ್ತಾರೆ, ಮೂಢನಂಬಿಕೆಗಳ ಬಗ್ಗೆ ಅವರೇ ಅವ್ರ ಜೀವನವನ್ನು ತೋಡ್ಕೊಂಡಂಗೆ, ಅಂದರೆ ಅವ್ರ ಜೀವನನ ಅವರೇ ಹಾಳು ಮಾಡ್ಕೊಂಡಂಗೆ. ನನಗೆ ದೇವರನ್ನ ದೇವರನ್ನ ಬೈತಲ್ಲಿ ನಾ ಹೇಳ್ತಿರೋದು ಹಂಗೆ ಶಿಕ್ಷಣದ ಬಗ್ಗೆ ಹೇಳ್ತಿರೋದು. ಇಲ್ಲಿ ಅಂಬೇಡ್ಕರ್ ಅವರು ಭವನ ಇದೆ, ಅಂಬೇಡ್ಕರ್ ಭವನ. ಇಲ್ಲಿ ಗ್ರಂಥಾಲಯ ಇರಬೇಕಾಯ್ತು, ಆದರೆ ಇದು ಮಂಟಪ ಆಗ್ಬಿಟ್ಟಿದೆ. ಇಲ್ಲಿ ಧಾರ್ಮಿಕ ಆಚರಣೆಗಳನ್ನ ಮಾಡೋಂಗಿಲ್ಲ ಅಂತಿದ್ದರೆ, ಆದರೆ ಎಲ್ಲ ನೋಡ್ದಂಗಿದ್ರೆ ಧಾರ್ಮಿಕ ಆಚರಣೆಗಳೇ ಜಾಸ್ತಿ ಆಗಿವೆ ಇಲ್ಲಿ. ಈ ದೇಶದಲ್ಲಿ ಎಲ್ಲ ನಾಗರಿಕ ಕರ್ತವ್ಯಗಳು ಮತ್ತು ಮೂಲಭೂತ ಕರ್ತವ್ಯಗಳು ಅಂತ ಶಿಕ್ಷಣ ಬಗ್ಗೆ ಹೇಳ್ಬೇಕಾದ್ರೆ ಅವ್ರು ಹೇಳ್ತಾರೆ, ಅವರು ಯಾವ ವ್ಯಕ್ತಿ ಓದು ಬರಹ ಕಲ್ತಿರೋನು ತನ್ನ ಸಮುದಾಯ ಜನನೆಗೆ ಮೂಢನಂಬಿಕೆ ಮತ್ತು ದೌರ್ಜನ್ಯ ಬಗ್ಗೆ ಹೇಳಿಲ್ಲ ಅಂದರೆ ವ್ಯಕ್ತಿ ಇದ್ದು ಸತ್ತಂತೆ ಅಂತ. ಆದರೆ ಯಾರು ದೊಡ್ಡವರು ಅದ್ರ ಬಗ್ಗೆ ತಿಳ್ಕೊಂಡು ಅವರೇ ಮುಂದ್ಕೊಂಡೋಗಿದ್ದಾರೆ. ಅವ್ರು ತನ್ನ ಸಮುದಾಯ ಜನರ ಬಗ್ಗೆ ಹೇಳ್ತಾರೆ ಅವರು. ನನ್ನ ಪ್ರಕಾರ ಬರೀ ಭಾಷಣ ಆಗ್ಬಾರ್ದು, ಆದರೆ ಪಾಲಿಸ್ಬೇಕಲ್ಲ, ಅವನು ಎಲ್ಲನೂ ಪಾಲಿಸ್ಬೇಕಲ್ಲ. ಅಂಬೇಡ್ಕರ್ ಬಗ್ಗೆ ಹೇಳ್ಬೇಕು ಅಂದರೆ, ಅಂಬೇಡ್ಕರ್ ಪ್ರತಿಮೆಗಳು ನೋಡಿದ್ದೀರಿ ನೀವು. ಅವ್ರು ಎಷ್ಟು ಪ್ರತಿಮೆಗಳಿದಾವೆ ನಮ್ಮ ದೇಶದಲ್ಲೇ ಸುಮಾರು ಇವೆ ಅಪ್ಪ. ಅದೇ ಅಲ್ಲದೆ ಬೇರೆ ದೇಶದಲ್ಲೂ ಇದೆ. ಅಂದರೆ ಅವರು ಎಷ್ಟು ಮಟ್ಟ ಓದ್ತಿದ್ರು ಅಂದರೆ ಬೇರೆ ದೇಶದವರೆಲ್ಲ ಅವ್ರ ಪ್ರತಿಮೆ ಮಡಿಕೊಂಡು ಪೂಜಿಸ್ತಿದ್ದಾರೆ. ಈಗ ಅವ್ರ ವಿಚಾರಗಳನ್ನ ಅವರು ಅರ್ಥಕರ್ತಿದ್ದಾರೆ. ಅದು ನಮ್ಮ ದೇಶದಲ್ಲಿ ಏನಾಯ್ತಿದೆ, ಬರೀ ಪ್ರತಿಮೆಗಳೇ ಜಾಸ್ತಿ ಆಗ್ತಿದೆ ಅಷ್ಟೇ, ವಿಚಾರಗಳು ಕಡಿಮೆ ಆಗ್ತಿದ್ದೇವೆ. ವಿಚಾರಗಳು ಯಾಕೆ ಕಡಿಮೆ ಆಗ್ತಿದ್ದೇವೆ ಅಂದರೆ ಅವರು ಮೂಢನಂಬಿಕೆಗಳಿಗೆ ಅಟ್ರಾಕ್ಟ್ ಆಗಿಬಿಟ್ಟಿದ್ದಾರೆ. ಅವರು ಯಾವ ರೀತಿ ಅಂದರೆ ಮೂಢನಂಬಿಕೆಗಳಿಗಿಂತ ಈ ಶಿಕ್ಷಣ ಕಡಿಮೆ ಅಂತ ಅವ್ರಿಗೆ ಅನಿಸ್ಬಿಟ್ಟಿದೆ. ಪೂಜಾರಿ ಹತ್ರ ಹೋಗಿ ಕೇಳ್ಬಿಟ್ಟು ಗಣಿತ ಲೆಕ್ಕ ಹೇಳ್ಕೊಡಿ ಅಂದರೆ ಅವನೇ ಹೇಳ್ಕೊಟ್ಟು ನಾವು ಅದು ಟೀಚರ್ಸ್ ಕೇಳಬೇಕು, ಅದನ್ನ ನಾವು ಗಣಿತ ಮಿಸ್ ಕೇಳಿ ಅದು ಬಿಟ್ಬಿಟ್ಟು ಅವ್ರ ಹೋಗ್ಬಿಟ್ಟು ಅಲ್ಲಿ ಪೂಜಾರಿ ಕೇಳಿ ಹೋಗ್ಬಿಟ್ಟು ಏನು ಮಾಡಬೇಕು, ನಮಗೇನು ಆಯ್ತಿರಿ ಮನೇಲಿ ತೊಂದರೆ ಆಗ್ತಿದೆ ಅಂತ ಅಂದ್ಬಿಟ್ಟು ಅವ್ರು ಕೇಳಿದ್ರೆ ಇದನ್ನು ಮಾಡಿ ಈ ಆರ್ಕೆ ತೀರಿಸಿ ಅಂತಂದ್ಬಿಟ್ಟು ಹೇಳ್ತಾರೆ. ಅವ್ರು ದುಡ್ಡುಗೋಸ್ಕರ ಮಾಡ್ತಿರೋ ಹೊರತು ನಿಮ್ಮನ್ನ ಬದಲಾಯಿಸೋಕ್ಕೋಸ್ಕರ ಮಾಡಲ್ಲ ಅವರು.